ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಮತ್ತು ಡಿಮ್ಯಾಂಡಿಂಗ್. ಯಾಕಂದ್ರೆ ಬಹಳಷ್ಟು ಜನ ಕೇಳ ನನ್ನ ಕಮೆಂಟ್ ಸೆಕ್ಷನ್ ಒಳಗಡೆ ಮುಖದ ಮೇಲೆ ಬಂಗ್ ಬಂದಿರ್ತದ್ರಿ, ಡಿಸ್ಕಲರೇಷನ್ ಆಗಿರ್ತದ, ಈ ಕತ್ತಿನ ಹಿಂಭಾಗದೊಳಗೆ ಕಪ್ಪಾಗ್ಬಿಟ್ಟಿರ್ತದ, ಇದಕ್ಕೆ ಏನ್ ಮಾಡೋದು, ಏನ್ ಮಾಡಿದ್ರು ಎಷ್ಟ್ ಹಚ್ಕೊಂಡ್ರು ಕೂಡ ಇದು ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿ. ಕರೆಕ್ಟ್. ನೀವ್ ಏನೇ ಎಕ್ಸ್ಟರ್ನಲಿ ಎಷ್ಟೇ ಅಪ್ಲಿಕೇಶನ್ ಮಾಡ್ಕೊಂಡ್ರು ಕೂಡ ಇದು ಹೋಗುದಿಲ್ಲ. ಕಾರಣ ಇದಕ್ಕೆ ಡೀಪ್ ರೂಟೆಡ್ ಕಾಸ್ ಇರ್ತದೆ. ಇದಕ್ಕೆ ತನ್ನದೇ ಆದಂತ ಬೇರೆ ಬೇರೆ ಕಾರಣಗಳಿರ್ತಾವು. ಅದ್ರ ಬಗ್ಗೆ ಇವತ್ತ ಡಿಸ್ಕಸ್ ಮಾಡೋಣ ಅಂತ. ಯಾರು ನೋಡ್ಲಿಕ್ಕತ್ತಿರಲ್ಲ ಫಸ್ಟ್ ಟೈಮ್ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತು ಯಾರು ನೋಡ್ತಾ ಇರ್ತೀರಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ಎನಿ ಪಾಯಿಂಟ್ ಆಫ್ ಟೈಮ್ ನಾನು ನಿಮ್ಗೆ ಒಳ್ಳೆ ಹೆಲ್ಪ್ ಆಗುವಂತಹ ಪಾಯಿಂಟ್ಸ್ ಅನ್ನ, ಟೆಕ್ನಿಕ್ಸ್ ಅನ್ನ ಹೇಳ್ತೀನಿ. ಅವುಗಳಿಂದ ನಿಮಗೆ ರಿಯಲಿ ಬಹಳ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಇವನ್ನೇ ನಾವು ಪೇಷಂಟ್ಸ್ ಗೆ ಹೇಳ್ತೀವಿ, ಮಾಡ್ತೇವಿ, ರಿಸಲ್ಟ್ಸ್ ಬರ್ತದ, ದೇ ಆರ್ ರಿಯಲಿ ಹ್ಯಾಪಿ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳೋಣ ಅಂತ, ಈ ಸ್ಕಿನ್ ಮುಖದ ಮೇಲೆ ಬಂಗು ಅಂತ ಹತ್ತದ. ಹೌದಾ? ನೀವು 40-45 ವರ್ಷ ಆದವ್ರಿಗೆ ನೋಡ್ಬೇಕು. ಎಸ್ಪೆಷಲಿ ಪೆರಿಮೆನೋಪಾಸ್ ಟೈಮ್ ಮತ್ತು ಮೆನೋಪಾಸ್ ಆದಂತವ್ರಿಗೆ, ಅಲ್ಲಿವರೆಗೂ ಚಂದ ಬ್ರೈಟ್ ಸ್ಕಿನ್ ಇರುವಂತವ್ರು, ಎಸ್ಪೆಷಲಿ ಫೇರ್ ಸ್ಕಿನ್ ಇರೋರ್ಗೆ, ಸ್ವಲ್ಪ ಬ್ರೌನಿಶ್ ವೀಟಿಶ್ ಸ್ಕಿನ್ ಇರೋರ್ಗೆ ಇದು ಸಮಸ್ಯೆ ಅಷ್ಟು ಬರುದಿಲ್ರಿ. ಆದ್ರೆ ಫೇರ್ ಸ್ಕಿನ್ ಇರೋಂಥವ್ರಿಗೆ ಬಹಳ ಇದು ಅಫೆಕ್ಟ್ ಆಗ್ತದ. ಸಡನ್ ಆಗಿ ಒಂಥರ ಇದು ಏನೋ ಕಪ್ 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 ಬಂಗ್ ಬಂದಂಗ ಶುರುವಾಗ್ತದೆ. ಎರಡು ಕೆನ್ನೆ ಮೇಲೆಲ್ಲ ಬರ್ಲಿಕ್ಕೆ ಶುರುವಾಗ್ತದ, ಹಣಿ ಮೇಲೆ ಬರ್ತದ. ಆಮೇಲೆ ಈ ಕುತ್ತಿಗೆ ಹಿಂಭಾಗದೊಳಗ ಒಂದ್ ರೀತಿ ಕಪ್ಪಾಗಿ ದಪ್ಪಾಗ್ಬಿಡ್ತದೆ. ಏನ್ ಅನ್ಕೊಂಡಿರ್ತಾರ ಗೊತ್ತಾ, ಸರಿಯಾಗಿ ಸ್ನಾನನ ಮಾಡಿಲ್ಲ, ಹೊಲಸದ ಅಂತ ತಿಳ್ಕೊಂಡು ತಿಕ್ಕಿ ಏನೇನೋ ಹಚ್ಚಿ ಉಜ್ಜುತ್ತಾರ, ಅದು ಹೋಗುದಿಲ್ಲ. ಅದಕ್ಕೆ ರೀಸನ್ಸ್ ಬೇರೆ ಇರ್ತದಲ್ಲ, ಅದು ಬೇರೆ ರೀಸನ್ಸ್ ಇಂದ ಹುಟ್ಕೊಂಡಿರ್ತದ. ಹಂಗಂದ್ರ ಈ ಮೆಲಾಸ್ಮಾ ಆಗ್ಲಿಕ್ಕೆ ಏನ್ ಕಾರಣ, ಅಥವಾ ಕುತ್ತಿಗೆ ಭಾಗ ಹಿಂದ ಇಷ್ಟ್ಯಾಕ್ ಕಪ್ಪಾಗ್ಲಿಕ್ಕೆ ಏನೇನ್ ಕಾರಣ ಅಂದ್ರೆ ಜನರಲ್ ಆಗಿ ನೋಡೋಣ ಅಂತ. ಒನ್ ಥಿಂಗ್, ಆಯುರ್ವೇದದೊಳಗ ನಾವು ಎಲ್ಲಾ ಸ್ಕಿನ್ ಪ್ರಾಬ್ಲಮ್ಸ್ ಅನ್ನ, ಅದು ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಯವನ ಪೀಡಿಕ ಅಂತ ಹೇಳ್ತೀವಿ, ಅಂದ್ರೆ ಆಕ್ನೇಸ್, ಪಿಂಪಲ್ಸ್ ಇರಬಹುದು, ವಾಟ್ ಎವರ್ ಇಟ್ ಈಸ್, ಎಲ್ಲಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಅನ್ನು ಕೂಡ ಕುಷ್ಠ ಅನ್ನುವಂತಹ ಒಂದು ಸಬ್ಜೆಕ್ಟ್ ಅಡಿ ಒಳಗ ಸ್ಟಡಿ ಮಾಡ್ತೇವೆ. ಓಕೆ, ಇದನ್ನ ಕ್ಷುದ್ರ ರೋಗಗಳು ಅಂತಾನೆ ಹೇಳ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಕುಷ್ಠ ಅಂತ ಹೇಳ್ತೀವಿ. ಕುಷ್ಠ ಅಂದ್ ಕೂಡ ಲೆಪ್ರಸಿ ಅಲ್ಲ, ಅರ್ಥ ಮಾಡ್ಕೊಡ್ರಿ. ಕುಷ್ಠ ಅಂದ್ರೆ ಸ್ಕಿನ್ ಗೆ ಸಂಬಂಧಪಟ್ಟಂತ ಏಲ್ಮೆಂಟ್ಸ್. ಇದನ್ನ ನಮ್ಮ ಆಚಾರ್ಯ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡ್ಬೇಕಾ, ಏನಾರ ಒಂದ್ ಹಚ್ಕೊಂಡ್ಬಿಟ್ರೆ ಆರಾಮ ಆಗ್ತದ ಅಥವಾ ಏನು ಅಂತ ಹೇಳಿದಾಗ ಬಹಳ ನೀಟಾಗಿ ಚರಕಾಚಾರ್ಯರು ಏನ್ ಹೇಳ್ತಾರಂದ್ರೆ, ದೋಷಸ್ಯ ಯಸ್ಯ ಪಶ್ಯೇತ್ ಕುಷ್ಟೇಶು ವಿಶೇಷ ಲಿಂಗಂ ಉದ್ರಿಕ್ತಂ ತಸ್ಸೈವ ಶಮಂ ಕುರ್ಯಾತ್ ಪರಂ ಚ ಅನುಬಂಧಸ್ಯ ಅಂತ ಹೇಳ್ತಾರೆ. ಅಂದ್ರ ಯಾವಾಗ ನಿಮಗ ದೋಷಗಳು ಉದ್ರಿಕ್ತವಾಗಿರ್ತಾವು ಅಥವಾ ಲಿಂಗಗಳು ಉದ್ರಿಕ್ತವ, ಲಿಂಗ ಅಂತಂದ್ರೆ ಸಿಂಪ್ಟಮ್ಸ್ ಬಹಳಷ್ಟು ಬಂದು ಮುಖ ಸಡನ್ ಆಗಿ ಮೆಲಾಸ್ಮಾ ಆಗ್ಬಿಟ್ಟದ್ರಿ, ಈಗ ಭಂಗ್ ಹತ್ತಿ ಬಿಟ್ಟದ, ನೋಡ್ಲಿಕ್ಕೆ ಚಂದ ಕಾಣಂಗಿಲ್ಲ ಅಂದಾಗ, ಅಷ್ಟು ಡಿಸ್ಕಂಫರ್ಟ್ ಆದಾಗ ಅವುಗಳಿಗೆ ನೀವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅನ್ನ ಕೊಡ್ರಿ. ಬಟ್ ಅಟ್ ದ ಸೇಮ್ ಟೈಮ್ ಅದರ ರೂಟ್ ಕಾಸ್ ಟ್ರೀಟ್ಮೆಂಟ್ ಅನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ತಸ್ಯ ಶಮಂ ಕುರ್ಯಾತ್, ಆ ರೂಟ್ ಕಾಸ್ ಟ್ರೀಟ್ಮೆಂಟ್ ಅನ್ನ ಐಡೆಂಟಿಫೈ ಮಾಡಿ ಅವುಗಳನ್ನ ಶಮನೆಯನ್ನ ನೀವು ಮಾಡ್ಲೇಬೇಕು ಅಂತ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ಓಕೆ, ಹಂಗಂದ್ರೆ ಏನೇನು ಕಾರಣಗಳಿಂದ ಬರ್ತಾವ ಫಸ್ಟ್ ತಿಳ್ಕೊಬೇಕಲ್ಲ. ಎದ್ರಿಂದ ಬರ್ತಾವ ಅಂತ ನಮ್ಗೆ ಅರ್ಥ ಆಯ್ತು ಅಂದ್ರೆ ಅವ್ನ ಆರಾಮಾಗಿ ನಾವು ಅವಾಯ್ಡ್ ಮಾಡಬಹುದು. ದ ಫಸ್ಟ್ ಥಿಂಗ್, ನಮ್ಮ ಸ್ಕಿನ್ ಗ್ಲೋ ಇರಬೇಕು, ನ್ಯಾಚುರಲ್ ಆಗಿ ಗ್ಲೋ ಇರಬೇಕು. ಅಂದ್ರೆ ಯಾವುದೇ ರೀತಿ ಮೇಕಪ್ ಮಾಡೋ ಅವಶ್ಯಕತೆ ಇಲ್ಲ, ನ್ಯಾಚುರಲ್ ಆಗಿ ಗ್ಲೋ ಇರ್ಬೇಕಪ್ಪ, ಕಲರ್ ಚಂದ ಇರ್ಬೇಕಂದ್ರೆ. ಇಲ್ಲಿ ಇನ್ನೊಂದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ಭಾರತೀಯರು ನಮ್ಮ ಜಿಯೋಗ್ರಫಿಕಲ್ ಏರಿಯಾ ಎಲ್ಲಿದ್ದೀವಿ ಅಂದ್ರೆ, ನಮ್ಮ ಸ್ಕಿನ್ ಕಲರ್ ನಮ್ದು ವೀಟಿಶ್ ಕಲರ್ಸ್, ಗೋಧಿ ಬಣ್ಣದ ಜನನೇ ನಾವು ಇದನ್ನ ಬಹಳ ಖುಷಿಯಿಂದ ಒಪ್ಕೋಬೇಕು. ನಾವ್ ಎಲ್ಲದಕ್ಕೂ ಬೇರೆ ದೇಶದವ್ರ ಟೈಪ್ ಫೇರ್ ಸ್ಕಿನ್ ಇರಬೇಕು ಅಂತ ತಲೆ ಒಳಗೆ ಇಟ್ಕೊಳಿಕ್ ಹೋಗಬಾರ್ದು. ಓಕೆ, ಸೊ ಈ ಸ್ಕಿನ್ ನಮಗ ಯಾವ್ದೇ ಇರ್ಲಿ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಆಗಿರ್ಬೇಕು. ನಮ್ಮ ಉದ್ದೇಶ ಏನು ಅಂದ್ರೆ, ನನಗ್ ಕಪ್ಪಿರ್ಬೋದು ಬಟ್ ನಂದು ಒಂದು ತಿಳಿ ಕಪ್ಪ ಇರ್ಬೇಕು. ನಾವ್ ವೀಟಿಶ್ ಇರ್ಬೋದು, ತಿಳಿ ವೀಟಿಶ ಇರ್ಬೇಕು. ಬೆಳ್ಳಗಿದ್ರ ಬೆಳ್ಳಗನ ಪೂರ ಸ್ಕಿನ್ ಇರ್ಬೇಕು. ಅದ್ ಬಿಟ್ಟು ಅಲ್ಲೊಂದ್ ಕಲರು ಇಲ್ಲೊಂದ್ ಕಲರ್ ಹಿಂಗ್ ಅನ್ಇವನ್ಲಿ ಶೇಡ್ಸ್ ಬಂತು ಅಂದ್ರ ಆ ಮುಖದ ಮೇಲೆ ಕಳೆ ಬರುದಿಲ್ಲ, ಅಂದ್ರೆ ಒಂದು ಓಜಸ್ಸು ಬರುದಿಲ್ಲ, ಚಂದ ಕಾಣಂಗಿಲ್ಲ. ಅದು ನಮ್ಮ ಹೆಲ್ತ್ ಅನ್ನ ತೋರಿಸ್ಲಿಕ್ಕೆ ಶುರು ಮಾಡ್ತದ. ಇವತ್ತು ಈ ಮೆಲಾಸ್ಮಾ ಬರ್ಲಿಕ್ಕೆ ಮತ್ತು ಈ ಕತ್ತಿನ ಹಿಂಭಾಗದೊಳಗಾಗುವಂತ ಕಪ್ಪಿಗೆ ಏನೇನ್ ಕಾರಣಗಳಿರ್ತಾವ ಅಂದ್ರೆ, ಒನ್ ಬೈ ಒನ್ ಲಿಸ್ಟ್ ಮಾಡ್ಕೋತ ಹೋಗೋಣ ಅಂತ. ಸಾಧ್ಯ ಆದಷ್ಟು ನಾವು ಒಂದೇ ವಿಡಿಯೋ ಒಳಗೆ ಇದನ್ನ ಹೇಳಿಕ್ ಪ್ರಯತ್ನ ಪಡ್ತೀನಿ. ನಂಬರ್ 1, ಜೆನೆಟಿಕ್ ಫ್ಯಾಕ್ಟರ್ಸ್ ಇರಬಹುದು. ನಿಮ್ಮ ಮನೆಯೊಳಗ ಅಪ್ಪ ಅಮ್ಮಗ, ಅತ್ತೆ ಸೋದರತ್ತೆಗೆ, ಅಥವಾ ಲವ್ಡ್ ಒನ್, ವೆರಿ ವೆರಿ ನಾಟ್ ಲವ್ಡ್ ಒನ್ ಅನ್ನೋದಕ್ಕಿಂತ ನಿಯರೆಸ್ಟ್ ಒನ್ ಬ್ಲಡ್ ರಿಲೇಶನ್ಶಿಪ್ ಒಳಗೆ ಯಾರಿಗಾದ್ರು ಇತ್ತು ಅಂತಂದ್ರೆ ನೀವು ಅದಕ್ಕೆ ಬಲಿಯಾಗುವಂತ ಚಾನ್ಸಸ್ ಬಹಳ ಇರ್ತದೆ. ಓಕೆ, ಸೆಕೆಂಡ್ ಪಾಯಿಂಟ್ ಬರೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ದಿಸ್ ಇಸ್ ಅ ವೆರಿ ವೈಡ್ ರೇಂಜ್ ಇರುವಂತಹ ಒಂದು ಕಾರಣ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ
ಒಂದು PCOS ಅಥವಾ PMOS ಅಂತ ಏನ್ ಹೇಳ್ತೀವಲ್ಲ, ಇಂಥ ಸಮಯದೊಳಗೂ ಕೂಡ ಡ್ರಾಸ್ಟಿಕ್ ಹಾರ್ಮೋನಲ್ ಚೇಂಜಸ್ ಆಗಿ ಅದು ಸ್ಕಿನ್ ಅನ್ನ ಅಫೆಕ್ಟ್ ಮಾಡ್ತದ. ಸ್ಕಿನ್ ಡಲ್ಲು ಆಗ್ತದ, ಜೊತೆಗೆ ಒಂದು ಅನ್ಇವನ್ಲಿ ಕಲರ್ ಬರಕ್ ಶುರು ಆಗ್ತದ. ಅವಾಗ ಮೆಲಾನಿನ್ ಪಿಗ್ಮೆಂಟೇಶನ್ಸ್ ಬಹಳ ಹೈಪರ್ ಆಕ್ಟಿವ್, ಮೆಲನೋಸೈಟ್ಸ್ ಹೈಪರ್ ಆಕ್ಟಿವ್ ಆಗಿ ಮೆಲಾನಿನ್ ಪಿಗ್ಮೆಂಟೇಶನ್ ಹೆಚ್ಚಿಗೆ ಆಗಿ ಕಪ್ ಆಗ್ಲಿಕ್ಕೆ ಶುರು ಆಗ್ತದ. ಇನ್ ಸೆಕೆಂಡ್ ಥಿಂಗ್, ಮೆನೋಪೋಸ್ ಆಗುವಂತ ಟೈಮ್ ಒಳಗ ಅದಂತೂ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಾರ. ಮ್ಯಾಕ್ಸಿಮಮ್ ಪೀಪಲ್ ಯೂಶುವಲ್ 40-45 ವರ್ಷ ಆತಂದ್ ಮುಖದ ಮೇಲೆ ಒಂದು ಮೋನಿ ಕಪ್ಪು ಕಾಣಿಸ್ಲಿಕ್ಕೆ ಶುರು ಆಗ್ತದ. ಅದು ನಾ ಹೇಳ್ದಂಗ ಫೇರ್ ಸ್ಕಿನ್ ಇರೋರ್ಗಂತೂ ಇದು ಬಹಳ ಎದ್ದು ಕಾಣಿಸ್ತದ. ಆಮೇಲೆ ಲ್ಯಾಕ್ಟೇಟಿಂಗ್ ಮದರ್ಸಿಗೆ, ಹಾಲು ಕುಡಿಸುವಂತ ತಾಯಿಗಳಿಗೆ, ಪ್ರೆಗ್ನೆನ್ಸಿ ಟೈಮ್ ಒಳಗಡೆ, ಅಥವಾ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತಗೊಂತಿರ್ತಾರ, ಮಕ್ಕಳು ಬೇಡ ಅಂತ ತಿಳ್ಕೊಂಡು ಪಿಲ್ಸ್ ತಗೋತಿರ್ತಾರ. ಅಂತ ಸಂದರ್ಭದೊಳಗ ಜೊತೆಗೆ ಕೆಲವು ಜನರಿಗೆ ಏನಾಗ್ತದ, ಇದೊಂದು ತಪ್ಪನ್ನೋದಕ್ಕಿಂತ ಒಂಥರ ವಿಚಿತ್ರ ರಿಚುವಲ್ ಏನು ಅಪ್ಪ ಅಂದ್ರೆ, ತಮ್ಮ ಮನೆಯೊಳಗೆ ಯಾವ್ದಾದ್ರು ಪೂಜಾ ಪುನಸ್ಕಾರ ಇದ್ದಾಗ, ಇದು ಕಾಮನ್ ರೀ ನಮ್ಮಲ್ಲಿ, ಏನು ಮೆನ್ಸಸ್ ಬರ್ಬಾರ್ದು ಅಂತ ಹೇಳಿ ಒಂದು ಪ್ರೀಪೋನರ ಮಾಡ್ಕೊಂತ ಇಲ್ಲ ಪೋಸ್ಟ್ಪೋನರ ಮಾಡ್ಕೊಳ್ಳುವಂತ ಹ್ಯಾಬಿಟ್ ಇರ್ತದ. ಅದ್ ಇಷ್ಟು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರ ಬಹಳ ಜನ. ಅಂದ್ರೆ ನಾ ಇಲ್ಲಿ ಯಾತ್ರಾ ಕೊಂಟೀನಿ, ಪ್ರೀಪೋನ್ ಆಗ್ಬೇಕು, ನಾ ಇಲ್ಲಿ ಪೂಜಾ ಅದ ಪೋಸ್ಟ್ಪೋನ್ ಆಗ್ಬೇಕು ಅಂತ ಹಿಂಗ್ ಪದೇ ಪದೇ ಆ ನ್ಯಾಚುರಲ್ ಮೆನಿಸ್ಟ್ರಲ್ ಸೈಕಲ್ ಒಳಗೆ ಇಂಟರ್ಫಿಯರ್ ಆಗಿ ಅದನ್ನ ಡಿಸ್ಟರ್ಬ್ ಮಾಡಿದಾಗ ಕೂಡ ಸ್ಕಿನ್ ಬಹಳ ಡ್ಯಾಮೇಜ್ ಆಗ್ಲಿಕ್ಕೆ ಶುರುವಾಗ್ತದೆ. ಓಕೆ, ಈ ರೀತಿಯಾಗಿ ನಮಗ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಒಂದ್ ಕಾರಣ. ಇನ್ನು ನೆಕ್ಸ್ಟ್ ಬರುವಂತದ್ದು ಥೈರಾಯ್ಡ್ ಸಮಸ್ಯೆ ಇದ್ದಾಗ. ಥೈರಾಯ್ಡ್ ನೋಡ್ರಿ ಏನಾಗ್ತದ, ಮೇನ್ ಥಿಂಗ್ ಚಯಾಪಚಯ ಕ್ರಿಯೆಗೆ ಸಂಬಂಧಪಟ್ಟಂತ ಹಾರ್ಮೋನ್ ಇದು, ಹೌದಾ? ಚಯಾಪಚಯ ಕ್ರಿಯೆ ಅಗೇನ್ ಲಿವರಿಗೆ ಸಂಬಂಧಪಟ್ಟಂತ ಹಾರ್ಮೋನ್, ಲಿವರಿಗೆ ಸಂಬಂಧಪಟ್ಟಂತ ಕೆಲಸ. ಲಿವರ್ ನ ಡ್ಯಾಮೇಜ್ ಮಾಡ್ತದೆ, ಆವಾಗ ಸ್ಕಿನ್ ನಮ್ದು ಬಹಳ ಅಫೆಕ್ಟ್ ಆಗ್ತದೆ. ಇಟ್ ಮೇ ಬಿ ಹೈಪೋಥೈರಾಯ್ಡಿಸಮ್ ಇರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಯಾವುದೇ ರೀತಿಯಲ್ಲೂ ನಿಮಗ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅಲ್ಲಿ ಸ್ಕಿನ್ ಅಫೆಕ್ಟ್ ಆಗ್ಲಿಕ್ಕೆ ಶುರು. ಬಹಳಷ್ಟು ಸನ್ಲೈಟ್ ಗೆ, ಅದೇ ಹಾರ್ಶ್ ಇರುವಂತ ಸನ್ಲೈಟ್ UV ರೇಸ್ ಗೆ ಎಕ್ಸ್ಪೋಸ್ ಆಗೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗ್ತದೆ. ಕಾಸ್ಮೆಟಿಕ್ಸ್, ಸರ್ಟನ್ ಕಾಸ್ಮೆಟಿಕ್ಸ್ ಇರ್ತಾವ, ನಿಮಗ್ ಏನ್ ಸೂಟ್ ಆಗ್ತಾವ, ಸ್ಕಿನ್ ಯಾವಾಗ್ಲೂ ನ್ಯಾಚುರಲ್ ಆಗಿ ಗ್ಲೋ ಇರಬೇಕು, ಅದೆಲ್ಲ ಬಿಟ್ಟು ಏನೇನೋ ಮೇಕಪ್ ಮಾಡ್ಕೊಂತಿರ್ತಾರ, ಸೂಟ್ ಆಗ್ಲಾರ್ದಂತ ಅವ್ನ್ ಮಾಡ್ಕೊಂತಿರ್ತಾರ. ಹಿಂಗ ಸರ್ಟನ್ ಕಾಸ್ಮೆಟಿಕ್ಸ್, ಕೆಮಿಕಲ್ ಕಾಸ್ಮೆಟಿಕ್ಸ್ ಕೂಡ ನಿಮಗ ಈ ಮೆಲಾಸ್ಮಾ ಬರ್ಲಿಕ್ಕೆ, ಈ ಹಿಂದ ಕಪ್ಪಾಗ್ಲಿಕ್ಕೆ ರೀಸನ್ ಆಗಬಹುದು. ಇನ್ನೂ ಒಂದು, ಈ ಕುತ್ತಿಗೆ ಹಿಂದೆ ನಾನು ಕಪ್ಪಾಗ್ತದ ಅಂತ ಏನ್ ಹೇಳಿದ್ನಲ್ಲ, ಅದು ಸಮಟೈಮ್ಸ್ ಏನ್ ತೋರಿಸ್ತದಂದ್ರೆ, ಒಂದು ನೀವು ಒಬೇಸ್ ಇದ್ದವ್ರಿಗೆ ಒಂದಾಗ್ತದ್ರಿ, ಬಹಳ ದಪ್ಪಿದ್ರ ಅದು ಕಪ್ಪಾಗ್ತದ. ಎರಡನೇದು ಪ್ರೀ ಡಯಾಬಿಟಿಕ್ ಕಂಡೀಷನ್ ಒಳಗಿರ್ಬೋದು. ಅಂತ ಟೈಮ್ ಒಳಗಡೆ ನಿಮ್ದು ಫಸ್ಟ್ ಕೊಲೆಸ್ಟ್ರಾಲ್ ಅನ್ನ, ಲಿಪಿಡ್ ಪ್ರೊಫೈಲ್ ಅನ್ನ, ಜೊತೆಗೆ ಲಿವರ್ ಫಂಕ್ಷನ್ ಟೆಸ್ಟ್ ಅನ್ನ ಮಾಡಿಸ್ಬೇಕು. ಮತ್ತು ನಿಮ್ಮ ಡಯಾಬಿಟಿಕ್ ಅದಿರೋ ಅಥವಾ ಪ್ರೀ ಡಯಾಬಿಟಿಕ್ ಕಂಡೀಷನ್ ಒಳಗಿದ್ದಿರೋ ಏನು ಅನ್ನೋದನ್ನ ಪ್ರಾಪರ್ ಆಗಿ ಚೆಕ್ ಮಾಡ್ಕೊಳ್ಳೇಬೇಕು. ಸಮ್ಟೈಮ್ಸ್ ಇಟ್ ಇಸ್ ಅ ಸೈಲೆಂಟ್ ಸಿಂಪ್ಟಮ್ ಇರ್ತದ. ನೀವ್ ಅದ್ ಹಂಗ ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಮುಂದೆ ಡಯಾಬಿಟಿಕ್ ಕಂಡೀಷನ್ ಒಳಗ ನೀವು ಎಂಟರ್ ಆಗಬಹುದು. ಇದನ್ನ ನಾವು ಸಪರೇಟ್ ಆಗಿ ಪ್ರಮೇಹ ಅಂತ ತಿಳ್ಕೊಂಡು ವಿಡಿಯೋಸ್ ಮಾಡ್ತೀನಿ. ಯಾವ ಡಯಾಬಿಟಿಕ್ ಕಂಡೀಷನ್ಸ್ ಅನ್ನ ನಾವು ರಿವರ್ಸ್ ಮಾಡಬಹುದು, ಯಾವನ್ನ ನಾವು ರಿವರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದನ್ನ ಸ್ಪಷ್ಟವಾಗಿ ಹಿಂದ ಆಚಾರ್ಯರು ಏನ್ ಹೇಳಾರ ಅದನ್ನೇ ಇನ್ ದ ಲೈಟ್ ಆಫ್ ಮಾಡರ್ನ್ ಸೈನ್ಸ್ ನಾ ಡಿಕೋಡ್ ಮಾಡಿ ಜನರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಓಕೆ, ಇನ್ನು ನೆಕ್ಸ್ಟ್ ಬರುವಂತದ್ದು ಸ್ಟ್ರೆಸ್, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳಿವಿ. ಸ್ಟ್ರೆಸ್ ಆದಾಗ ಆಟೋಮೆಟಿಕಲಿ ಕಾರ್ಟಿಸೋಲ್ ಹೈ ಆಯ್ತು ಅಂದ್ರೆ ಸ್ಕಿನ್ ಗೆ ಅಫೆಕ್ಟ್ ಆಗ್ತದೆ. ಸ್ಕಿನ್ ಗ್ಲೋ ಆಗಿರ್ಬೇಕು, ನೀಟಾಗಿ ಚಂದಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ಏನೇನ್ ಬೇಕಪ್ಪ ಅಂತಂದ್ರೆ ನಾ ಹೇಳಿದೆ, ನ್ಯೂಟ್ರಿಯೆಂಟ್ಸ್ ಬಹಳ ಬೇಕು. ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಬೇಕು? ವಿಟಮಿನ್ ಎ ಇರಬೇಕು, ವಿಟಮಿನ್ ಇ ಇರಬೇಕು, ವಿಟಮಿನ್ ಸಿ ಇರಬೇಕು, ಬಿ ಕಾಂಪ್ಲೆಕ್ಸ್ ಇರಬೇಕು. ಇವೆಲ್ಲ ಎದ್ರೊಳಗೆ ಸಿಗುತ್ತಾವು ಅಂತ ಆಹಾರಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮೇನ್ ಥಿಂಗ್ ಸಿಟ್ರಸ್ ಫ್ರೂಟ್ಸ್ ಒಳಗ. ಮತ್ ನಾ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಹೇಳ್ತೀನಿ ಇವತ್ತು, ಬಹಳ ಮಂದಿ ನೀವು ನೋಡಿರಿ ಫಿಲ್ಮ್ ಸ್ಟಾರ್ಸ್ ಎಲ್ಲ ಕಪ್ ಇರ್ತಾರೆ. ಇನಿಷಿಯಲಿ ಫಿಲ್ಮ್ ಇಂಡಸ್ಟ್ರಿ ಎಂಟರ್ ಆದಾಗ ಕಪ್ ಇರ್ತಾರ, ಸಾದಾ ಇರ್ತಾರ, ನಮ್ಮಂಗ್ ಇರ್ತಾರ ಅವ್ರು. ಆಮೇಲೆ ವಿಪರೀತ ಬೆಳ್ಳಗಾಗ್ಬಿಡ್ತಾರ, ಎಕ್ದಮ್ ಸ್ಕಿನ್ ಗ್ಲೋ ಆಗ್ಲಿಕ್ಕೆ ಶುರು ಆಗ್ತದ. ಯಾಕಪ್ಪ ಅಂದ್ರೆ ಅವರು ಗ್ಲುಟಾಥಿಯಾನ್ ಅಂತ ಹೇಳ್ಕೊಂಡು ಒಂದ್ ಆಂಟಿ ಆಕ್ಸಿಡೆಂಟ್ ಇಂಜೆಕ್ಷನ್ಸ್, ಟ್ಯಾಬ್ಲೆಟ್ಸ್ ಅನ್ನ ತಗೊಂತಿರ್ತಾರ. ಅದು ಎಲ್ಲಿ ಉತ್ಪತ್ತಿ ಆಗ್ತದ? ಇನ್ಫ್ಯಾಕ್ಟ್ ಅದನ್ನ ಅವರು ಎಕ್ಸ್ಟರ್ನಲಿ ತಗೊಂಡು ಅದನ್ನೆಲ್ಲ ಮಾಡ್ಕೊಂತಾರ. ಬಟ್ ಅದು ನಮ್ಮೊಳಗ್ ಉತ್ಪತ್ತಿ ಆಗ್ತದ ಎಲ್ಲಿ ಗೊತ್ತಾ? ಲಿವರ್. ಮೇನ್ ಲಿವರ್ ಒಳಗ ನಮ್ಗ ಗುಡ್ ಕ್ವಾಲಿಟಿ ಅಂಡ್ ಗುಡ್ ಕ್ವಾಂಟಿಟಿ ಆಫ್ ಗ್ಲೂಟಾಥಿಯಾನ್ ಉತ್ಪತ್ತಿ ಆಗ್ತಿರ್ತದ. ಅದ್ ಹೆಂಗ್ ಉತ್ಪತ್ತಿ ಮಾಡ್ಕೋಬೇಕು ಅಂದ್ರೆ ಅದನ್ನೇ ಆಯುರ್ವೇದದೊಳಗೆ ಏನ್ ಹೇಳ್ಯಾರ ಅಂದ್ರೆ, ರಂಜಕ ಪಿತ್ತ, ಯಕೃತಿನೊಳಗಿರುವಂತ ರಂಜಕ ಪಿತ್ತ ಸರಿಯಾಗಿ ಉತ್ಪತ್ತಿ ಆಯ್ತು ಅಂದ್ರೆ, ಬಂದಂತ ಯಾವುದೇ ಆಹಾರದೊಳಗಿರುವಂತ ಅದನ್ನ ಪ್ರಾಪರ್ ಆಗಿ ಡೈಜೆಷನ್ ಮಾಡಿ ಡಿಟಾಕ್ಸಿಫಿಕೇಶನ್ ಆಯ್ತು ಅಂದ್ರೆ, ರಂಜಕ ಪಿತ್ತ ಪ್ರಾಪರ್ ಆಗಿ ಪ್ರೊಡ್ಯೂಸ್ ಆಯ್ತು ಅಂದ್ರೆ ಅದು ರಕ್ತ ಪ್ರಸಾದನ ಕೆಲಸವನ್ನ ಮಾಡಿ ಸ್ಕಿನ್ ಒಳಗಿರುವಂತ ಬ್ರಾಜಕ ಪಿತ್ತವನ್ನ ಹೊಳೆಯುವಂಗ ಮಾಡ್ತದ, ಸರಿಯಾಗಿ ಇಡ್ತದ, ಸಮಸ್ಥಿತಿಯೊಳಗೆ ಇಡ್ತದ. ಅವಾಗ ಆಟೋಮೆಟಿಕಲಿ ನಮ್ ಸ್ಕಿನ್ ಗೆ ಒಂದು ತಿಳಿ ಬರ್ತದ.
ನಾನು ಹೇಳಿದ್ದು ಬೆಳ್ಳಗಾಗ್ತೀವಿ ಅಂತ ಹೇಳೋದಿಲ್ಲ. ಅಂಡ್ ಡೋಂಟ್ ರನ್ ಬಿಹೈಂಡ್ ಫೇರ್ನೆಸ್ ಆಲ್ವೇಸ್. ಓಕೆ, ಹಂಗ ಆಗೋದಿಲ್ಲ. ಸೊ ಗ್ಲೂಟಾಥಿಯಾನ್ ಅನ್ನೋದು ನಿಮ್ಮ ಲಿವರ್ನೊಳಗ ಉತ್ಪತ್ತಿ ಆಗೋದ್ರಿಂದ ಹೆಂಗ್ ಮಾಡ್ಕೋಬೇಕು ಇದನ್ನ ಅಂದ್ರೆ, ಮ್ಯಾಕ್ಸಿಮಮ್ ಗ್ಲೂಟಾಥಿಯಾನ್ ಇರುವಂತದ್ದು ಎಲ್ಲಾ ರೀತಿಯ ಸಿಟ್ರಸ್ ಫ್ರೂಟ್ಸ್ ಒಳಗೆ. ನೀವು ಲೆಮನ್ ತಗೊಳ್ರಿ, ವೈಟಮಿನ್ ಸಿ ಇರ್ತದ, ಎಲ್ಲಾ ರೀತಿಯ ಆರೆಂಜ್ ತಗೊಳ್ರಿ, ಬನಾನಾ ತಗೊಳ್ರಿ, ನಿಮಗ್ ಇಂತಾದಂತಲ್ಲ, ಪಪಾಯ ತಗೊಳ್ರಿ, ಗ್ರೇಪ್ಸ್ ತಗೊಳ್ರಿ, ಸ್ಟ್ರಾಬೆರೀಸ್ ತಗೊಳ್ರಿ. ಹಿಂಗ ಸಾಕಷ್ಟು ನಟ್ಸ್ ಅಂಡ್ ಸೀಡ್ಸ್ ಒಳಗ, ವೆಜಿಟೇಬಲ್ಸ್ ಒಳಗ ಗ್ಲೂಟಾಥಿಯಾನ್ ಇರ್ತದ. ಇದ್ರ ಅರ್ಥ ಏನು? ಅಳಿಯಲ್ಲ ಮಗಳ ಗಂಡ ಅಲ್ಲಿಗೆ ಬಂತು. ಹೈ ನ್ಯೂಟ್ರಿಷಿಯಸ್ ಆಹಾರವನ್ನ ತಗೊಳ್ರಿ, ಜಂಕ್ ಅನ್ನ ಬಿಡ್ರಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಅವಾಗ ಲಿವರ್ ಫಂಕ್ಷನ್ ಸರಿ ಇಟ್ಕೋಬೇಕು. ಸ್ಕಿನ್ ಬಹಳ ಕಪ್ ಆಗ್ಲಿಕತ್ತದಪ್ಪ ನನ್ಗ, ಈ ಕುತ್ತಿಗೆ ಹಿಂದ ಬಹಳ ಕಪ್ ಆಗ್ಲಿಕತ್ತದ, ಮುಖದ ಮೇಲೆ ರ್ಯಾಪಿಡ್ ಆಗಿ ನನಗೆ ಈ ಮೆಲಾಸ್ಮಾ ಹೆಚ್ಚಿಗೆ ಆಗ್ಲಿಕತ್ತದ ಅಂದ್ರೆ ಒನ್ಸ್ ಯು ಹ್ಯಾವ್ ಟು ಗೋ ಫಾರ್ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸ್ಕೋಬೇಕು. ಅಲ್ಲಿ ಲಿವರ್ ಅನ್ನ ಸರಿ ಇಟ್ಕೋಬೇಕು. ಆಟೋಮೆಟಿಕಲಿ ಲಿವರ್ ಸರಿ ಇತ್ತು ಅಂತಂದ್ರೆ ಗಟ್ ಹೆಲ್ತ್ ತಾನ ಸರಿ ಆಗ್ತದ, ಮತ್ತು ಗಟ್ ಹೆಲ್ತ್ ಅನ್ನು ಕೂಡ ಸರಿ ಇಟ್ಕೋಬೇಕು. ಅಲ್ಲಿರುವಂತ ಗುಡ್ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಚಲೋ ಆಯ್ತು ಅಂದ್ರೆ ನಮಗ ಅವು ಏನ್ ಮಾಡ್ತಾವು, ದಿಸ್ ಗಟ್ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದು ಸರಿ ಇತ್ತು ಅಂತಂದ್ರೆ ನಮ್ಮ ಸ್ಕಿನ್ ಅದನ್ನ ರಿಫ್ಲೆಕ್ಟ್ ಮಾಡ್ತದೆ. ಹೆಲ್ದಿ ಸ್ಕಿನ್ನಿನ ಲಕ್ಷಣನ ಬೇರೆ, ಹೆಲ್ದಿ ಸ್ಕಿನ್ನಿನ ಒಂದು ಅದಕ್ಕೇನ್ ಹೇಳ್ತಾರೆ, ಅದ ಲೈಫ ಬೇರೆ. ನಾವ್ ಎಷ್ಟೇ ಮೇಕಪ್ ಮಾಡ್ಕೊಂಡು ಏನ ಮಾಡ್ಕೊಂಡ್ರು ಕೂಡ ನಿಮ್ಮ ಮೇಕಪ್ ಆದಂತ ಫೇಸಿನ ಲಕ್ಷಣನ ಬೇರೆ, ನಾರ್ಮಲ್ ಗ್ಲೋ ಇರುವಂತ ಲಕ್ಷಣ ಬೇರೆ. ನಾರ್ಮಲ್ ಆಗಿ ಗ್ಲೋ ಇರಬೇಕು ಅಂದ್ರೆ ಇದು ಇರಬೇಕು, ಜೊತೆ ಕೊಲಾಜನ್ ಇರಬೇಕು. ಕೊಲಾಜನ್ ಅಗೇನ್